ರಾಮ್ ರಾಮ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನಾನಂತೂ ತುಂಬಾ ಆರಾಮಾಗಿದ್ದೀನಿ. ಇವತ್ತು ನನ್ನ ಜರ್ನಿ ಡಿ ಹಿಲ್ಸ್ ಕಡೆ ಹೊರಟಿದೆ. ಸ್ವಲ್ಪ ಬೇಗ ಹೊರಡೋಣ ಅಂದ್ಕೊಂಡೆ, ಆದರೆ ಅದೇಗೋ ಟೈಮ್ ಆಗೇ ಹೋಯಿತು. ಆನ್ ದಿ ವೇಯಲ್ಲಿ ನನಗೆ ಸುಧಾಂಶು ಮತ್ತು ಆನಂದ್ ಸಿಗ್ತಾರೆ ಇವತ್ತು. ಅವ್ರ ಜೊತೆ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಸುಧಾಂಶು ಅವ್ರು ಬಂದರು. ನಾವಿನ್ನು ಇಲ್ಲಿಂದ ಆನಂದ್ ಅವ್ರನ್ನ ಮೀಟ್ ಆಗೋದಕ್ಕೆ ಹೊರಡಬೇಕು. ನೋಡಿ ಇಲ್ಲಿ ಇದೇನೋ ತಗೊಂಡು ಹೋಗ್ತಾ ಇದ್ದಾರೆ. ವಿಂಡ್ ಮಿಲ್ದು ಬ್ಲೇಡ್ ಅನ್ಸುತ್ತೆ ಇದು, ಅಥವಾ ಬೇರೆ ಏನೋ ಗೊತ್ತಾಗ್ತಾ ಇಲ್ಲ. ನಿಮಗೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಂದು ಶಾರ್ಟ್ ಬ್ರೇಕ್ ತಗೊಂಡು ಕಾಫಿ ಟೀ ಎಲ್ಲ ಆಗಿ ಅಷ್ಟೊತ್ತಿಗೆ ನಮ್ಮ ಆನಂದ್ ಅವರು ಬಂದರು. ಈಗ 3 ಗಾಡೀಲಿ ನಾವು ಡಿ ಹಿಲ್ಸ್ ಕಡೆ ಹೊರಟಿದ್ದೀವಿ. ಇನ್ನೊಂದು 22 ಕಿಲೋಮೀಟರ್ಸ್ ಇದೆ. 22 ಕಿಲೋಮೀಟರ್ ರೀಚ್ ಆದರೆ ನಾವು ಡಿ ಹಿಲ್ಸ್ ತಲುಪ್ತೀವಿ. ಇನ್ನಿದು ಮಧುಗಿರಿ ವಿನೋದ್ ಸರ್. ಎಲ್ಲ ಫುಲ್ ಜೋಶಲ್ಲಿದ್ದಾರೆ. ಮಡಿಕೇರಿ ಹೋಗಿ ಬಂದ್ಮೇಲೆ ರೈಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೇ ಬಂದ್ವಿ. ಒಂದು ಲೊಕೇಶನ್ ಚೂಸ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಹೀಗೇ ಆಯಿತು. ಈಗ ಫೈನಲ್ ಆಗಿ ಹೋಗೋಣ ಅಂತ ಡೈರೆಕ್ಟಾಗಿ ಹೊರಟ್ವಿ. ಮೇಲಕ್ಕೆ ಹೋದ್ಮೇಲೆ ಬರೋ ಡೌಟೇ ಬಂದ್ಬಿಟ್ಟು 6 ಕಾಲ್ ಆಲ್ರೆಡಿ ಮೇಲ್ಗಡೆ ಬಿಡಲ್ಲ. ಮಾಡ್ರೇಟ್ ಆಗಿ ಫಾಗ್ ಇದೆ ಇಲ್ಲಿ. ಈಗ ಇಲ್ಲೊಂದು ಚಿಕ್ಕ ಬ್ರೇಕ್ ತಗೊಂಡ್ವಿ ಎಂಟ್ರೆನ್ಸ್ ಅಲ್ಲಿ. ಸ್ವಲ್ಪ ಮಾತಾಡಿ ಮುಗಿಸೋಷ್ಟರೊಳಗೆ ಯಾಕೋ ಬೆಳಕಾದಂಗೆ ಕಾಣಿಸ್ತು. ಅದಕ್ಕೆ ಮತ್ತೆ ರೈಡ್ ಕಂಟಿನ್ಯೂ ಮಾಡಿದ್ವಿ. ಡೇ ಟೈಮಲ್ಲಿ ಇಲ್ಲಿ ಹೋದಾಗ ನಿಜವಾಗ್ಲು ಲಾಸ್ಟ್ 2 ಸರ್ತಿ ಬಂದಿದ್ದೀನಿ ಇಲ್ಲಿಗೆ. ನನಗೆ ಅವತ್ತು ಈ ರೋಡ್ ಯಾವ ಥರ ಕಾಣಿಸ್ತಾ ಇತ್ತು ಅದು ಒಂಥರ ನೆನಪಾಗ್ತಾ ಇದೆ. ಈಗ ಮುಂದೆ ಹೋಗ್ತಾ 2 ಡಿವೈಡರ್ ಸಿಗುತ್ತೆ. ಅಲ್ಲಿ ರೈಟ್ ಹೋದ್ರೆ ದೇವರಾಯನ ದುರ್ಗ ದೇವಸ್ಥಾನದ ಹತ್ರ ಹೋಗ್ಬೋದು. ಆ ಥರ ಇದೆ. ಮಂಕಿ ಘಾಟ ಸ್ವಲ್ಪ ಜಾಸ್ತಿ ಅಂತೆ ಅಲ್ಲಿ. ಸೊ ನೋಡ್ಕೊಂಡು ಜಾಗ್ರತೆಯಿಂದ ಇರಬೇಕು. ಅಂದ್ರೆ ಈ ಬ್ಯಾಗ್ ಎಲ್ಲ ಇಟ್ಕೊಳ್ತೀವಲ್ಲ, ಕಿತ್ಕೊಬಿಡ್ತವೆ. ಏನಿದು ಬರ್ತಾ ಫುಲ್ ರೈಟಿಗೆ ಬಂದೆ. ನೋಡಿ, ರೋಡಲ್ಲಿ ಈ ತರ ರಿಫ್ಲೆಕ್ಟರ್ಸ್ ಇದ್ರೆ ಬೆಸ್ಟ್. ಆಗ ನಮ್ಗೆ ಹೋಗೋರ್ಗೆ ಅಂದಾಜಾಗುತ್ತೆ. ಯಾವ ತರ ಹೇಳಿದ್ರೆ, ಇದ್ರಲ್ಲೇ ನಮಗೆ ಕರೆಕ್ಟ್ ಪಾತ್ ಇರೋದು ಅಂತ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಇಲ್ಲಿ ಬರುವಾಗ ಒಬ್ರು ಕರಡಿ ಇದೆ ಅಂತ ಹೇಳ್ಬಿಟ್ಟು ಎದುರಿಸಿದ್ರು. ಮ್ಯಾಪ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇಲ್ಲಾಂದ್ರೆ ತಲೆ ನಿಧಾನವಾಗಿ ಚಲಿಸ್ಬೇಕು.
ಇಂಥ ಜಾಗಗಳಲ್ಲಿ ನೆಟ್ವರ್ಕ್ನ ಎಕ್ಸ್ಪೆಕ್ಟ್ ಮಾಡೋದೇ ದೊಡ್ಡ ತಪ್ಪು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಲ್ಲೊಂದು ಶಾಪಲ್ಲಿ ಸೌತೆಕಾಯಿ ತಿಂದ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ಇಲ್ಲಿ ನಿಲ್ಲಿಸ್ಬಿಟ್ಟು ದೊಡ್ಡ ಫೋಟೋಶೂಟೇ ಆಗಿತ್ತು ನಮ್ಮದು. ಲಾಸ್ಟ್ ಟೈಮ್ ಈ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ. ನೋಡಿ ಚಿರತೆ ಇದೆ ಅಂತ ಬೇರೆ ಹಾಕವ್ರೆ. ಯಾರ್ಲೇ ಅಪ್ಪ ಇವರು. ಈ ಟೈಮಲ್ಲಿ ಈಗ ನಾಯಿಗಳು ಬಂದ್ರೆ ನನಗೆ ಚಿರತೆ ಬಂದಂಗೆ ಆಗುತ್ತೆ. ಇದು ಯಾರೋ ಆಲ್ರೆಡಿ ಹೋಗ್ಬಿಟ್ಟು ರಿಟರ್ನ್ ಬರ್ತಾ ಇದಾರಲ್ಲ. ಇಲ್ಲ ಬೀದಿ ದೀಪ ಅದೇ ರೀತಿ ಕಾಣಿಸ್ತಾ ಇದೆ. ತಗೋ ಟಿಕೆಟ್. ಬನ್ನಿ, ಇಲ್ಲಿ ಪ್ರತಿ ಗಾಡಿಗೆ ಅಂತ ಟಿಕೆಟ್ ಕೊಡ್ಬೇಕು ನಾವು. ಟಿಕೆಟಾ ಎಷ್ಟು? ಸೊ ಈಚ್ ಬೈಕಿಗೆ 10 ರೂಪೀಸ್ನಾಗೆ ಟಿಕೆಟ್ ಮಾಡ್ಬೇಕು. ಇಲ್ಲಿ ಚೇಂಜ್ ಇದೆಯಾ? ಆಮೇಲೆ ಟಿಕೆಟ್ ಏನಾದ್ರು ಇದೆಯಾ? ನೋಡಿ, ಸ್ಕ್ಯಾಮ್ ಮಾಡೋದಕ್ಕೆ ನೋಡ್ತಾರೆ. ಆಕ್ಚುಲಿ 3 ಗಾಡಿ ಇದೆ. ನಾವು ಟಿಕೆಟ್ ಕೊಟ್ರೆ ಅವರು 2 ಮಾತ್ರ ಟಿಕೆಟ್ ಕೊಟ್ಟಿದ್ರು. ತಗೊಳೋದಕ್ಕೆ 30 ರೂಪೀಸ್ ತಗೊಂಡಿದ್ರು. ಆಮೇಲೆ ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಇನ್ನೂ 10 ರೂಪಾಯಿ 10 ರೂಪಾಯಿದು ಟಿಕೆಟ್ ಇಸ್ಕೊಂಬಂದಿದ್ದು. ಅವ್ರ ಇಂಟೆನ್ಷನ್ ಇಷ್ಟ ಏನಂದ್ರೆ, ಈ 10 ರೂಪೀಸ್ ಏನು ಟಿಕೆಟ್ ಕೊಡ್ಲಿಲ್ಲ ಅದು ಅವ್ರ ಪರ್ಸ್ನಲ್ ಇದಕ್ಕೆ ಇಟ್ಕೊಳ್ತಾರೆ. ಅದು ಟೆಂಪಲ್ ಅಥವಾ ಟ್ರಸ್ಟ್ ಏನಿದೆ ಅದಕ್ಕೆ ಹೋಗೋದಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ರೋಡ್ ಇರಲಿಲ್ಲ. ಫುಲ್ಲು ಮಣ್ಣನ್ನ JCB ಹಾಕ್ಬಿಟ್ಟು ಇದು ಒಂಥರ ರೋಡ್ ಮಾಡೋದಕ್ಕೆ ಫಸ್ಟ್ ದಾರಿ ಮಾಡ್ಕೊಂಡಿದ್ರು. ಆದ್ರೆ ಈಗ ಸಖತ್ತಾಗಿರೋ ರೋಡ್ ಒಂದಿದೆ. ಇಲ್ಲಿ ಫಾಗ್ ಬೇರೆ ಇದೆ. ಅವರಿಬ್ರು ನಮ್ಮನ್ನು ಬಿಟ್ಟೋದ್ರು. ಬಟ್ ಒಳ್ಳೆ ಫಾಗ್ ಇದೆ ನೋಡಿ. ಇಂಥ ವೆದರ್ ನೋಡ್ಬೇಕಂತಾನೆ ಇಲ್ಲಿಗೆ ಬಂದಿದ್ದು. ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ. ವಾಹ್ ವಾಹ್ ವಾಹ್. ನಿಮ್ಗೆ ಹೆಂಗ್ ಫೀಲ್ ಆಗ್ತಿದೆಯೋ ಗೊತ್ತಿಲ್ಲ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆ ಫಾಗ್ದು ವಿಜುವಲ್ಸ್ ಇಲ್ಲಿಗೆ ನೆಕ್ಸ್ಟ್ ಲೆವೆಲ್. ಬರೋರು ಅಲ್ಲಿ ನಾವು ಪಾರ್ಕಿಂಗ್ ಟಿಕೆಟ್ ತಗೊಂಡ್ವಿ ಅಲ್ಲ, ಅಲ್ಲಿಂದ ಮೇಲ್ ಬರ್ಬೇಕು. ಆಕ್ಚುಲಿ ನೋಡಿ, ಫಾಗ್ ಲೈಟ್ ಏನಕ್ಕೆ ಯೂಸ್ ಬರುತ್ತೆ ಬ್ರೋ, ಅದೆಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂದಿದ್ರು ಕೆಲವರು. ನನಗೆ ಗೊತ್ತವ್ರು ಪಕ್ಕ ಈ ವಿಡಿಯೋ ನೋಡ್ತಾರೆ ಅಂತ. ನೋಡಿ ಒಂದ್ಸಲ, ಇದರಲ್ಲಿ ವೈಟ್ ಲೈಟ್ ಕಾಣೋದೇ ಇಲ್ಲ. ಈ ಥರ ಫಾಗ್ ಇರಬೇಕಾದ್ರೆ ಯಾವತ್ತು ಫಾಗ್ ಲೈಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಇದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಅನ್ಕೊಳ್ಳೋರಿಗೆ ಒಂದು ಎಕ್ಸಾಂಪಲ್. ನೋಡಿ ಹಿಂಗಿದೆ ಅಂತ. ನಾವು ಇನ್ನೇನು ಟಾಪ್ ರೀಚ್ ಆದ್ವಿ. ಈ ಫಾಗ್ ಲೈಟ್ ಯಾವ ಲೆವೆಲ್ ಸ್ಪ್ರೆಡ್ ಆಗ್ತಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ಮಾತ್ರ. ಬೇಗ ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಗ್ತಾ ಇದೆ ಇಲ್ಲಿ. ನೋಡಿ, ತುಂಬಾ ಜನ ಬಂದು ಆಲ್ರೆಡಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಹೋಗ್ಬರೋಣ.
ಆ ಮೇಲೆ ಈಗೇನು ಕಾಣಲ್ಲ, ಬಟ್ ಸ್ಟಿಲ್ ವಾ, ಅಷ್ಟರಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ಎಲ್ಲ ರಿಟರ್ನ್ ಬರ್ತಾ ಇದ್ದಾರೆ. ಮೇಲೆ ಹತ್ಕೊಂಡು ಹೋಗೋರು ಹೋಗ್ಬೋದು. ಇದು ಎಂತ ದೇವಲೋಕ. ದೇವಸ್ಥಾನ ಅದು ಹೂವಿಲ್ಲ ಅಷ್ಟೊಂದು ಮೇಲ್ ದೇವಸ್ಥಾನ ಹಾ ಎತ್ಕೊಳ್ಬೇಕು ಇಷ್ಟೇ ಇರೋದು ಮತ್ತೆ ಮಾತಿಲ್ಲ ಮಾಡ್ಬಿಡ್ತಾರೆ. ನೋಡಿ ಬೆಳಿಗ್ಗೆ ಯಾವ ತರ ಕಾಣಿಸ್ತಾ ಇದೆ ನ್ಯೂಸ್ ಅಂತ. ಪಾರ್ಕ್ ಮಾಡಿ ಎಲ್ಲರದು ಗಾಡಿ ಕೀ ಇದೆ ಅಲ್ಲ. ಸುಧಾಂಶ್ ಅವರು ಕ್ಯಾಪ್ ಎಲ್ಲ ತಂದಿದ್ದಾರೆ. ಆಮೇಲೆ ಆಮೇಲೆ ಓದೋದು ಕೊಡೋಣ ಹಾ ಓಡ್ರಣ್ಣ ಓಡು. ಓಡ್ತಾನಪ್ಪ ಸ್ಟಾರ್ಟಿಂಗ್ ಓಡ್ತಾರೆ ಕುದುರೆ ತರ. ಕಾಣಿಸ್ತಿಲ್ಲ ಸುಮ್ಮನೆ ನೋಡಿ, ಇವರೇ ನಮ್ ಹೀರೋ. ನಮಸ್ತೆ ಗೈಸ್, ವೆಲ್ಕಮ್ ಟು ಡಿಡಿ ಹಿಲ್ಸ್. ವಾ, ವಾಟ್ ಇಂಟ್ರೊಡಕ್ಷನ್ ಅಲ್ಲ ಏನಂತಾರೆ ಬೈಕು ಆಕ್ಚುಲಿ ಈ ದೇವರಾಯನ ದುರ್ಗಕ್ಕೆ ಮೊದಲು ಇದ್ದಿದ್ದ ಹೆಸರು ಆನೆ ಬಿದ್ದ ಸರಿ. ಮತ್ತೆ ಜಡಕನ ದುರ್ಗ ಅನ್ನೋ ಹೆಸರು ಇತ್ತು. ಕೃಷ್ಣದೇವರಾಯ ಒಂದ್ಸರ್ತಿ ಇಲ್ಲಿ ಯುದ್ಧ ಮಾಡಿ ಈ ಪ್ರದೇಶನ ಗೆಲ್ತಾರೆ. ಆಗ ಇದಕ್ಕೆ ಅವ್ರ ಹೆಸರು ಮ್ಯಾಚ್ ಆಗೋ ತರ ದೇವರಾಯನ ದುರ್ಗ ಅಂತ ಹೆಸರಿಡಿ. ಅಲ್ಲಿ ಬಾಯಲ್ಲಿ ಹೋಗಿ ಬರ್ತೀನಿ ಇಲ್ಲ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಈಗ ಫಾಗ್ ತುಂಬಾ ಇರೋದ್ರಿಂದ ನೀವು ನಮ್ಗೆ ಅಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಹೋಗ್ಬೇಕು, ನೀವು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಈಗ ಎಲ್ಲ ಪಂಚರ್ ಆಗಿದೆ. ಇಲ್ಲೋಗಿದ್ರೆ ಮುಂದೆ ಸ್ವಲ್ಪ ಓಕೆ ಹೋಗೋಣ. ಆಯ್ತು ಬನ್ನಿ ಇನ್ನೇನು ಬಂದೇ ಬಿಟ್ವಿ. ಇಲ್ಲೇ ಗೈಸ್ ಚೂರ್ ಅಷ್ಟೇ. ಇಲ್ಲೇ ಇಲ್ಲ ಬಂತು. ಇಷ್ಟಕ್ಕೆ ಮುದ್ದಾಡ್ಕೊಂಡು ನೀವ್ ಹೇಳೋದು ಮುಗೀತು. ಮುಗೀತ್. ಸುದು ಚಪ್ಪಲ್ ಬಿಡ್ಬೇಕಿಲ್ಲ. ಸುದು ಆಕ್ಚುಲಿ ಇಲ್ಲಿ ಧನುರ್ಮಾಸ ಟೈಮ್ ಈಗ, ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಟೆಂಪಲ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಅಲ್ಲಿ ಟೆಂಪಲ್ ಪಕ್ಕದಲ್ಲೇ ಸ್ವಲ್ಪ ಈಚೆಗೆ ಒಂದು ಕಲ್ಯಾಣಿ ಸಿಗುತ್ತೆ. ಇದ್ರಲ್ಲಿ ಜನ ದೊಡ್ಡದಾದ್ರು ಇವನೊಂದು ಇದನ್ ಮದ್ವೆ ಶೂಟಿಂಗ್ ದೋಮ್ತ ನದಿರ ನದಿರ
ಹೇಳ್ರಪ್ಪ ಹೇಳ್ರು. ನಮಸ್ತೆ ಗೈಸ್, ದಿಸ್ ಇಸ್ ದೇವರಾಯನ ದುರ್ಗ. ಅದು ಈ ಕಡೆ ಇರೋದು, ಈ ಕಡೆ ವ್ಯೂ ಇರೋದು. ಬಟ್ ಫಾಗ್ ಇರೋದ್ರಿಂದ ಏನೂ ಸಿಗಲ್ಲ. ಫಾಗ್ ಬೇಕು ಅಂದ್ರೆ ಬೇಗ ಬರ್ರಿ, ಫಾಗ್ ಬೇಡ ವ್ಯೂ ಬೇಕು ಅಂದ್ರೆ ಲೇಟಾಗಿ ಬರ್ರಿ. ಅಷ್ಟೊಂದು ಝೂಮ್ ಬೇಡ್ರಿ. ಇನ್ನೊಂದ್ಸಲ ರಿಪೀಟ್ ಮಾಡಿಸೋದು. ರೆಕಾರ್ಡಿಂಗ್ ಆಗಿಲ್ವಾ? ಈಗ ನಾವು ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಹಾಂ, ಅದೇನಾ ಸುಧಾ, ಅದೇನಾ? ನಾವೀಗ ಡಿ ಡಿ ಹಿಲ್ಸಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಜ್ಜಿ ಎಲ್ಲ ತಿಂದು ಹೊರಟಿದ್ದೀವಿ. ಬಟ್ ಇಲ್ಲಿ ಎಷ್ಟಿದಾದ್ರೂ ಫಾಗ್ ಒಂದು ಕಡಿಮೆ ಆಗಿಲ್ಲ. ಫಾಗ್ ಇನ್ನೂ ಹಾಗೇ ಬೀಳ್ತಾ ಇದೆ. ಈ ಕರ್ವು ರೋಡು ಮತ್ತು ಆ ಫಾಗಿಗೂ ಒಳ್ಳೆ ವ್ಯೂ ಸಿಕ್ಕಂಗೆ ಆಗ್ತಾಯಿದೆ ನಮಗೂ. ಕಾಲ್ಗೆ ತಣ್ಣಗಿರೋ ಗಾಳಿನೂ ಹೊಡಿತಾ ಇದೆ. ನೋಡಿ, ಇವರು ಇಲ್ಲಿ ಜಾಗಿಂಗ್ ಬಂದಿದ್ದಾರೆ. ಅಣ್ಣ ವಿಡಿಯೋ ಮಾಡ್ತಾ ಇದ್ದಾರೆ, ಸುಧಾಂಶು ಅವರು ಬೈಕ್ದು. EV ಸ್ಕೂಟರಲ್ಲಿ ಬಂದವ್ರೆ. ಟ್ರಾವೆಲ್ ಮಾಡೋದಕ್ಕೆ ದೊಡ್ಡ ದೊಡ್ಡ CC ಗಾಡಿ ಬೇಕಂತಿಲ್ಲ, ಮನಸ್ಸಿದ್ರೆ ಸಾಕು. ನೋಡಿ, ಯಾರೆಲ್ಲ ಬೈ ವಾಕ್ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಅದು ಎಂಟ್ರಿ. ಅಲ್ಲೊಂದು ಆಯಾಬುಜ ಹೋಯ್ತು. ವಾ, ಅಲ್ಲಿ ಡಾಗ್ ಇತ್ತು ನೋಡಿದ್ರಾ? ಎಂಥ ಸೀನ್! ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.